ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರವೆ ಉಪ್ಪಿಟ್ಟು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಯಲ್ಲಿ ರವೆಯನ್ನು ಕೆಂಪಗಾಗುವ ತನಕ ಹುರಿದುಕೊಳ್ಳಬೇಕು. ಆನಂತರ ಇನ್ನೊಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಹಾಕಿ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಮಾಗಿಸಬೇಕು. ಒಗ್ಗರಣೆಯು ಚೆನ್ನಾಗಿ ಮಾಗಲು ಅಂದರೆ ಕೆಂಪಗಾಗುವ ತನಕ ಮಾಗಲು ಬಿಡಬೇಕು. ಆನಂತರ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು 1.5 ಕಪ್ಪಿಗೆ ಮಾಡ್ತೀನಿ, ಹಾಗಾಗಿ 3 ಲೋಟ ನೀರು ಹಾಕ್ತೀನಿ. ಆನಂತರ ಸ್ವಲ್ಪ ಉಪ್ಪು, ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ಆನಂತರ ಚೆನ್ನಾಗಿ ಬಿಸಿ ನೀರಿನಲ್ಲಿ ಕುದಿಯಲು ಬಿಡಿ. ಕುದ್ದಾದ ನಂತರ ಹುರಿದಿಟ್ಕೊಂಡಿರುವಂತಹ ರವೆಯನ್ನು ಅದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ. ಆನಂತರ ತುಂಬಾ ರುಚಿಯಾದ ಹಾಗೂ ಸಿಂಪಲ್ ಆದಂತಹ ರವೆ ಉಪ್ಪಿಟ್ಟು ರೆಡಿಯಾಗುತ್ತದೆ. ಹಾಗೆಯೇ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಬಾಣಂತಿಯರಿಗೂ ಸಹ ಇದನ್ನು ಕೊಡ್ಬೋದು. ಥ್ಯಾಂಕ್ ಯು.